ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಳೆದ 2-3 ತಿಂಗಳಿಂದ ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿಯ ಸುದ್ದಿಯೇ ಹೆಚ್ಚಾಗ್ತಾ ಇತ್ತು. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ನವೆಂಬರ್ ಕ್ರಾಂತಿ ದೊಡ್ಡ ಮಟ್ಟದ ಬದಲಾವಣೆಗೆ ಕಾರಣ ಆಗಬಹುದು ಎನ್ನುವಂತ ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಇದೀಗ ಕಾಂಗ್ರೆಸ್ನ ಬಳಿಕ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ನವೆಂಬರ್ ಕ್ರಾಂತಿ ಉಂಟಾಗಬಹುದು, ಬಿಜೆಪಿಯಲ್ಲಿ ನವೆಂಬರ್ ಕ್ರಾಂತಿ ಉಂಟಾಗಬಹುದು ಅಂತ KN ರಾಜಣ್ಣ ಕಾಂಗ್ರೆಸ್ನಲ್ಲಿ ಉಂಟಾಗುತ್ತೆ ಅಂತ ಹೇಳಿದ್ರು. ಅದರ ಎಫೆಕ್ಟ್ ಬಿಜೆಪಿಗೂ ಬಡದಂತ ಕಾಣಿಸ್ತಾ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ವಿರೋಧಿ ಬಣ ಮಸಲತ್ತನ ಮಾಡ್ತಾ ಇದೆ. ಮತ್ತೊಂದು ಕಡೆ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳುವುದಕ್ಕೆ ಈಗಿನ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಕಸರತ್ತು ಪಡ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಬದಲಾಗ್ತಾರಾ, ಹೊಸಬರು ಬರ್ತಾರೋ ಅಥವಾ ಇವರೇ ಮುಂದುವರಿತಾರೋ ಅನ್ನುವಂಥ ಪ್ರಶ್ನೆ ಇದೆ. ಹೊಸಬರು ಬರ್ತಾರೋ ಅಥವಾ ಇವರೇ ಮುಂದುವರಿತಾರೋ? ಯಾರು ವಿಜೇಂದ್ರ ಅವರನ್ನ ವಿರೋಧ ಮಾಡ್ತಾ ಬರ್ತಾ ಇದ್ದಾರೋ ಅವರು ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾನೇ ಬರ್ತಾ ಇದ್ದಾರೆ. ಏನಂತ? ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅಂತ. ಕಳೆದ ವಾರವಷ್ಟೇ BY ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ 2 ವರ್ಷ ಪೂರೈಕೆ ಆಗಿದೆ. ಕಳೆದ ವಾರ ಅಷ್ಟೇ. ಅವರ ನೇತೃತ್ವದಲ್ಲಿ ಏನೇನಾಗಿದೆ ಅನ್ನೋದು ಕೂಡ ರಾಜ್ಯದ ಜನತೆಗೆ ಗೊತ್ತಿದೆ, ಪಾರ್ಟಿಗೆ ಗೊತ್ತಿದೆ. ಒಂದು. ಎರಡನೆಯದು, ಯತ್ನಾಳ್ ವಿಜೇಂದ್ರ ಅವರನ್ನ ಮೇಲಿಂದ ಮೇಲೆ ವಿರೋಧ ಮಾಡಿನೇ ಪಾರ್ಟಿಯಿಂದ ಹೊರ ಹೋಗಿರೋದನ್ನು ಕೂಡ ನಾವು ನೋಡಿದ್ದೀವಿ. ರಮೇಶ್ ಜಾರಕಿಹೊಳಿ ವಿಜೇಂದ್ರ ಅವರ ವಿರುದ್ಧ ಮಾತನಾಡ್ತಾರೆ, GM ಸಿದ್ದೇಶ್ವರ್ ವಿಜೇಂದ್ರ ಅವರ ವಿರುದ್ಧ ಮಾತನಾಡ್ತಾರೆ. ಬೇರೆ ಬೇರೆ ನಾಯಕರು ಯಾರ್ಯಾರಿದ್ದಾರಲ್ಲ ವಿರೋಧಿ ಬಣದಲ್ಲಿ, ಇವರೆಲ್ಲರೂ ಕೂಡ ಇವರನ್ನು ಕೆಳಗಿಳಿಸಬೇಕು ಅಂತ. ಎಲ್ಲರ ಉದ್ದೇಶ ಏನು? ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ, ಯಡಿಯೂರಪ್ಪನವರ ಪುತ್ರರು ಅನ್ನೋ ಕಾರಣಕ್ಕಾಗಿ ಇವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಆದರೆ ಪಾರ್ಟಿಯಲ್ಲಿ ಹಿರಿತನದ ಇದ್ದಾರೆ, ಅವ್ರಿಗೆ ಯಾಕೆ ಅವಕಾಶ ಇಲ್ಲ ಅಂತ ಒಂದು ಪ್ರಶ್ನೆ ಇದೆ. ಎರಡನೆಯದ್ದು, ಒಂದು 3-4 ತಿಂಗಳ ಹಿಂದೆ ಒಂದು ಸುದ್ದಿ ಬಂದಿತ್ತು. ಮಹಾರಾಷ್ಟ್ರ ಚುನಾವಣೆ ಆಯ್ತಲ್ಲ, ಮಹಾರಾಷ್ಟ್ರ ಚುನಾವಣೆ ಆದ ನಂತರ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಜಗತ್ ಪ್ರಕಾಶ್ ನಡ್ಡಾ, JP ನಡ್ಡಾ ಅವರು ಬದಲಾಗ್ತಾರೆ. ಅಂದರೆ ಅವರ ಅವಧಿ ಜಾಸ್ತಿ ಆಗ್ತಾ ಬರ್ತಾ ಇದೆ. ಈಗ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಹೀಗಾಗಿ ಬೇರೊಬ್ಬರಿಗೆ ಅವಕಾಶವನ್ನು ಕೊಡ್ತಾರೆ ಅಂತ. ಹೀಗಾಗಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ, ಮಂಡಲ ಮಟ್ಟದಲ್ಲಿ ಬಿಜೆಪಿಯವರು ಒಂದು ರಾಜ್ಯಾಧ್ಯಕ್ಷರು ಯಾರಾಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಚುನಾವಣೆಯನ್ನು ಮಾಡಿದ್ರು, ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ರು. ಅದರ ವರದಿ ಕೂಡ ಈಗಾಗಲೇ ಬಂದಿದೆ. ರಾಷ್ಟ್ರೀಯ ಅಧ್ಯಕ್ಷರು ಬದಲಾದ ನಂತರ ರಾಜ್ಯಾಧ್ಯಕ್ಷರಲ್ಲೂ ಬದಲಾಗ್ತಾರೆ ಅನ್ನುವಂಥ ಸುದ್ದಿಗಳು ಬಂದಿತ್ತು. ಅದಾದ ನಂತರ ಕಳೆದ 2-3 ತಿಂಗಳಲ್ಲಿ ದೇಶದ ವಿವಿಧ ರಾಜ್ಯಗಳಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನು ಬದಲಾ ಮಾಡುವಂಥ ಪ್ರಯತ್ನವನ್ನು ಬಿಜೆಪಿ ಹೈಕಮಾಂಡ್ ಮಾಡಿತ್ತು. ಕರ್ನಾಟಕದ ಮಟ್ಟಿಗೆ ಅದನ್ನು ಮಾಡಿರಲಿಲ್ಲ. ಅಂದರೆ ವಿಜೇಂದ್ರ ಅವರೇ ಮುಂದುವರಿತಾರೋ ಅಥವಾ ವಿಜೇಂದ್ರ ಸ್ಥಾನಕ್ಕೆ ಮತ್ತೊಬ್ಬರು ಬರ್ತಾರೋ ಅನ್ನುವಂತಹ ಪ್ರಶ್ನೆ ಇದೆ. ವಿಜೇಂದ್ರ ಅವರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆ ಆಗಿದೆ, ಬಿಜೆಪಿ 19 ಸ್ಥಾನ. ಅಂದರೆ ಕಳೆದ ಬಾರಿ ಜಾಸ್ತಿ ಗೆದ್ದಿದ್ರು, ಬಿಜೆಪಿ ಕಡಿಮೆ ಆಗಿದೆ. ಅನೇಕ ಹೋರಾಟಗಳನ್ನು ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಬಟ್ ವಿರೋಧಿ ಬಣದವರು ಮಾತ್ರ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ವಿಜೇಂದ್ರ ಅವರನ್ನು ಮಾತು ನಾವು ಯಾಕೆ ಕೇಳಬೇಕು ಅನ್ನೋ ಪ್ರಶ್ನೆಯನ್ನು ಇಡ್ತಾರೆ ಅವರು. ಬೇರೆ ಬೇರೆ ನಾಯಕರುಗಳ ದಾವಣಗೆರೆಯಲ್ಲಿ ಸಮಾವೇಶ ಮಾಡಿಕೊಂಡ್ರು, ಬೇರೆ ಬೇರೆ. ಅಂದರೆ ಈಗ ನೋಡಿ, ವಿಜೇಂದ್ರ ಅವರ ನೇತೃತ್ವದಲ್ಲಿ ಮೂಡ ಹಗರಣ ಬಂದಾಗ ಬೆಂಗಳೂರಿನ ಕೆಂಗೇರಿಯಿಂದ ಹಿಡಿದು ಮೈಸೂರಿನ ಮೂಡ ಕಚೇರಿ ತನಕ ಪಾದಯಾತ್ರೆ ಮಾಡಿದರು. ಆದರೆ ವಿರೋಧಿ ಬಣ ಏನು ಮಾಡ್ತು? ನಾವ್ಯಾಕೆ ವಿಜೇಂದ್ರ ಅವ್ರ ಮಾತು ಕೇಳಬೇಕು? ವಾಲ್ಮೀಕಿ ಹಗರಣದಲ್ಲಿ ನಾವು ಪಾದಯಾತ್ರೆ ಮಾಡ್ತೀವಿ, ಕೂಡಲ ಸಂಗಮದಿಂದ ಬಳ್ಳಾರಿ ತನಕ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ವಿರೋಧಿ ಬಣ. ಅಂದರೆ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಯಾವ ಮಾರ್ಗದರ್ಶನವನ್ನು ಅಥವಾ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಆ ನಿರ್ಧಾರವನ್ನು ಒಪ್ಪದೇ ಇರುವಂತಹ ಪರಿಸ್ಥಿತಿ ಬಿಜೆಪಿಯಲ್ಲಿದೆ. ಹೀಗಾಗಿ ಇವರು ಮುಂದುವರಿತಾರೋ ಅಥವಾ ಇವರ ಸ್ಥಾನಕ್ಕೆ ಬೇರೆದವರು ಬರ್ತಾರೋ ಕಾದು ನೋಡಬೇಕಾಗಿದೆ.